ನಮಸ್ಕಾರ ಸ್ನೇಹಿತರೆ. ಕೃಷ್ಣಾ ನದಿಯ ತೀರದಲ್ಲಿ ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಇಂಡಿಯಾದ ಸೆಮಿಫೈನಲ್ ವಿಕ್ಟ್ರಿನ. ಇಂಡಿಯಾ ಹ್ಯಾವ್ ಎಂಟರ್ಡ್ ಇನ್ ಟು ದ ಫೈನಲ್ಸ್ ಆಫ್ ದ T20 ವರ್ಲ್ಡ್ ಕಪ್ 2024. ಲಾಸ್ಟ್ ಇಯರ್ ಕೂಡ ODI ವರ್ಲ್ಡ್ ಕಪ್ 2023 ಇಷ್ಟೇ ಎಕ್ಸೈಟ್ಮೆಂಟಲ್ಲಿ, ಇಷ್ಟೇ ಖುಷಿಯಲ್ಲಿ ನಾವೆಲ್ಲ ಇಂಡಿಯಾನ ಫೈನಲ್ಸ್ಗೆ ಸ್ವಾಗತ ಮಾಡಿದ್ವಿ. ಇವತ್ತು ಕೂಡ ಫೈನಲ್ಸ್ಗೆ ಸ್ವಾಗತ ಮಾಡ್ತಾ ಇದ್ದೀವಿ. 29 ಜೂನ್ 2024 T20 ವರ್ಲ್ಡ್ ಕಪ್ 2024ನ ಫೈನಲ್ಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಆಡ್ತಾರೆ ಟೀಮ್ ಇಂಡಿಯಾ. ಇಂಗ್ಲೆಂಡ್ ಕೂಡ ಬಹಳನೇ ಒಂದು ಟಫ್ ಅಪೋನೆಂಟ್ ಆಗಿತ್ತು. ಬಟ್ ಇಂಡಿಯಾ ಒಂಥರ ಕಾಂಪಿಟೇಷನ್ ಇಲ್ಲದೇ ಇರೋ ಥರ ಆಡಿದ್ರು ಅಂತ ಹೇಳೋಕ್ಕಾಗಲ್ಲ. ಬಟ್ ಖಂಡಿತವಾಗ್ಲೂ ಡಾಮಿನೇಟ್ ಮಾಡಿದ್ರು ಮ್ಯಾಚಲ್ಲಿ. ಆ್ಯಂಡ್ ಇವಾಗ ಇನ್ನೂ ಟಫ್ ಅಪೋನೆಂಟ್ ಅಂತಲೇ ಹೇಳ್ಬೋದು ಫೈನಲ್ಸ್ಗೆ ಬಂದಿರೋರು ಸೌತ್ ಆಫ್ರಿಕಾ, ಹೂ ಹ್ಯಾವ್ ನಾಟ್ ಲಾಸ್ಟ್ ಇವನ್ ಎ ಸಿಂಗಲ್ ಮ್ಯಾಚ್ ಇನ್ ದ ಎಂಟೈರ್ ಟೂರ್ನಮೆಂಟ್. ಸೊ ಇಂಡಿಯಾ ಕೂಡ ಒಂದು ಮ್ಯಾಚ್ ಸೋತಿಲ್ಲ, ಬಟ್ ಇಂಡಿಯಾದು ಒಂದು ಮ್ಯಾಚ್ ವೈಟ್ ವಾಶ್ ಆಗಿತ್ತು ಅಗೇನ್ಸ್ಟ್ ಕೆನಡಾ. ಆ್ಯಂಡ್ ಸೌತ್ ಆಫ್ರಿಕಾ ವರ್ಸಸ್ ಇಂಡಿಯಾ ಟು ಫಾರ್ಮಿಡಬಲ್ ಸೈಡ್ಸ್ದು ಒಂದು ಮ್ಯಾಚ್ ಅಂತ ಕರಿಬೋದು. ಎರಡು ಟೀಮ್ ಕೂಡ ಡಿಸರ್ವಿಂಗ್ ಅಂತ ಕರಿಬೋದು ಫೈನಲ್ಸಲ್ಲಿರೋದಕ್ಕೆ. 2007 T20 ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಫೈನಲ್ಸ್ಗೆ ಹೋಗಿದ್ರು ಆ್ಯಂಡ್ ಫೈನಲ್ಸ್ನ ಗೆದ್ದಿದ್ರು. 2014 ರನ್ನರ್ಸ್ ಅಪ್ ಆಗಿದ್ರು, ಅಂದರೆ ಫೈನಲ್ಸ್ಗೆ ಆಲ್ರೆಡಿ ಹೋಗಿದ್ದಾರೆ. ಬಟ್ ಸೌತ್ ಆಫ್ರಿಕಾ ಟೀಮ್ ಏನಿದೆ ICC ಟೂರ್ನಮೆಂಟ್ಸಲ್ಲೇ ಫಸ್ಟ್ ಟೈಮ್ ಒಂದು ಫೈನಲ್ನ ಆಡ್ತಾ ಇದ್ದಾರೆ. ಆ್ಯಂಡ್ T20 ವರ್ಲ್ಡ್ ಕಪ್ಸಲ್ಲಂತೂ ಫಸ್ಟ್ ಟೈಮ್ ಅವರು ಫೈನಲ್ ಆಡ್ತಿರ್ತಾರೆ. ಸೊ ದೆಲ್ ಬಿ ರಿಯಲಿ ವಾಂಟಿಂಗ್ ಟು ವಿನ್ ದಿಸ್ ಟೂರ್ನಮೆಂಟ್. ಸೊ ಇಂಡಿಯಾಗೆ ಬಹಳನೇ ದೊಡ್ಡ ಚಾಲೆಂಜ್ ಇರುತ್ತೆ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಇನ್ ಬರ್ಬಾಡೋಸ್ ಇನ್ ವೆಸ್ಟ್ ಇಂಡೀಸ್. T20 ವರ್ಲ್ಡ್ ಕಪ್ ಸೆಮಿಫೈನಲ್ಸ್ ಮ್ಯಾಚ್ ನೀವೆಲ್ಲ ಖಂಡಿತವಾಗ್ಲೂ ನೋಡಿರ್ತೀರ. ಗಯಾನಾದಲ್ಲಿ ಎಂತಹ ಒಂದು ಅದ್ಭುತ ಮ್ಯಾಚ್ನ ನಾವೆಲ್ಲ ವಿಟ್ನೆಸ್ ಮಾಡಿದ್ವಿ. ಸೊ ಒಂದು ಮೈನಸ್ ಪಾಯಿಂಟ್ ಏನಂದರೆ ಈ T20 ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿ ಅವ್ರ ಬ್ಯಾಟಿಂದ ರನ್ಸ್ ಬರ್ತಾ ಇಲ್ಲ. ಸೆಮಿಫೈನಲ್ಸಲ್ಲಿ ಕೂಡ 9 runs of 9 balls 1 6 ಹೊಡೆದ್ರು. ಖಂಡಿತವಾಗ್ಲೂ ಎಲ್ಲರಿಗೂ ಹೋಪ್ಸ್ ಬಂದಿರುತ್ತೆ ದಟ್ ದಿಸ್ ಇಸ್ ದ ಡೇ, ಯಾಕೆಂದರೆ ಬಿಗ್ ಮ್ಯಾಚ್ ಪ್ಲೇಯರ್ ವಿರಾಟ್ ಕೊಹ್ಲಿ ಅವರು. ಸೊ ಇವತ್ತೇ ಆಗಿರ್ಬೋದಾ ಅವರ ಒಂದು ಬ್ರೇಕ್ ಥ್ರೂ ಇನ್ನಿಂಗ್ಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಡಿಡ್ ನಾಟ್ ಹ್ಯಾಪನ್. ಆ್ಯಂಡ್ ರೋಹಿತ್ ಶರ್ಮಾ, ರಾಹುಲ್ ದ್ರಾವಿಡ್ ಎಲ್ಲರೂ ಹೇಳ್ತಿದ್ದಾರೆ ದಟ್ ಡು ನಾಟ್ ಜಿಂಕ್ಸ್, ವಿ ಆರ್ ನಾಟ್ ಜಿಂಕ್ಸಿಂಗ್, ಬಟ್ ವಿರಾಟ್ ಕೊಹ್ಲಿ ಈಸ್ ಸೇವಿಂಗ್ ಸಮಥಿಂಗ್ ಸ್ಪೆಷಲ್ ಫಾರ್ ದ ಫೈನಲ್ ಅಂತ. ಸೊ ನಾವೆಲ್ಲನೂ ವೆಯ್ಟ್ ಮಾಡ್ತಿದ್ದೀವಿ ದಟ್ ವಿರಾಟ್ ಕೊಹ್ಲಿ ಈಸ್ ಗೋಯಿಂಗ್ ಟು ಡೆಲಿವರ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಇನ್ ದ ಫೈನಲ್ಸ್ ಆಫ್ ದ T20 ವರ್ಲ್ಡ್ ಕಪ್. ಎಷ್ಟೋ ಸಲ ವಿರಾಟ್ ಕೊಹ್ಲಿ ಅವರೊಬ್ಬರೇ ಟೀಮ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ರು ಅಂತ ನಾವೆಲ್ಲ ಹೇಳ್ತೀವಿ ಇಂಡಿಯನ್ ಟೀಮ್ನ. ಬಟ್ ಈ ಸಲ ಹಾಗಿಲ್ಲ. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ರನ್ಸ್ ಬರ್ದೇ ಟೀಮ್ ಇಷ್ಟೊಂದು ಚೆನ್ನಾಗಿ ಆಡ್ತಾ ಇದೆ. ದೇ ಹ್ಯಾವ್ ಬೀನ್ ವಿನ್ನಿಂಗ್ ಮ್ಯಾಚಸ್. ಸೊ ದಿಸ್ ಇಸ್ ಅ ಗ್ರೇಟ್ ನ್ಯೂಸ್, ಯಾಕೆಂದರೆ ಇಂಡಿಯಾದ ಡೆಪ್ತ್ ಚೆನ್ನಾಗಿದೆ. ಇಂಡಿಯಾದ ಯಂಗ್ಸ್ಟರ್ಸ್ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಯಾಸ್ ಸೀನಿಯರ್ಸ್ ಹ್ಯಾವ್ ಸ್ಟೆಪ್ಡ್ ಅಪ್ ಟು ದೇರ್ ರೋಲ್ಸ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಟೂರ್ನಮೆಂಟ್ ಅಂತ ಕರಿಬೋದು ಓವರ್ ಆಲ್ ಫಾರ್ ಇಂಡಿಯಾ. ಲಾಸ್ಟ್ ಮ್ಯಾಚ್ ಅಂದರೆ ಸೆಮಿಫೈನಲ್ಸಲ್ಲಿ ಅದ್ಭುತವಾದ ಪರ್ಫಾರ್ಮರ್ ಅಂತ ಅಂದರೆ ಅಕ್ಷರ್ ಪಟೇಲ್. ಎಂತಹ ಬೌಲಿಂಗ್ ಪ್ರದರ್ಶನ ಇತ್ತು ಅಕ್ಷರ್ ಪಟೇಲ್ ಅವ್ರದ್ದು. ಆ್ಯಂಡ್ ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ಆಗಿರ್ಬೋದು, ಸೂರ್ಯಕುಮಾರ್ ಯಾದವ್ ಅವರ ಬ್ಲಿಟ್ಸ್ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಅವರ ಕಾಮ್ ಆ್ಯಂಡ್ ಕಂಪೋಸ್ಡ್ ಇನ್ನಿಂಗ್ಸ್ ಆಗಿರ್ಬೋದು. ಸೊ ಇವೆಲ್ಲ ಕಲೆಕ್ಟಿವ್ ಆಗಿ ಒಂದು ಒಳ್ಳೆ ಟೋಟಲ್ 171 ಪೋಸ್ಟ್ ಮಾಡಿದ್ರು ಆನ್ ಅ ಕೈಂಡ್ ಆಫ್ ಅ ಟಫ್ ವಿಕೆಟ್ ಟು ಬ್ಯಾಟ್ ಆನ್. ಸೊ ಆ ವಿಕೆಟ್ನಲ್ಲಿ 171 ಡಿಫೆಂಡ್ ಮಾಡ್ತಾ ಇಲ್ವಾ ನಾವೆಲ್ಲ ಕಾದು ನೋಡಬೇಕಾಗಿದ್ದು. ಬಟ್ ದೆನ್ ಅಕ್ಷರ್ ಪಟೇಲ್ ಕೇಮ್ ಆ್ಯಂಡ್ ಜಸ್ಟ್ ಕ್ಯಾಶುಯಲಿ ಪಿಕ್ 3 wickets. ಫ್ಯಾಂಟಾಸ್ಟಿಕ್ ಬೌಲಿಂಗ್ ಫ್ರಮ್ ಅಕ್ಷರ್ ಪಟೇಲ್. T20 ವರ್ಲ್ಡ್ ಕಪ್ ಶುರು ಆಗೋದಕ್ಕೆ ಮುಂಚೆ ಕ್ಯಾಪ್ಟನ್ಸ್ ಪ್ರೆಸ್ ಕಾನ್ಫರೆನ್ಸಲ್ಲಿ ರೋಹಿತ್ ಶರ್ಮಾ ಅವರು ಅಟೆಂಡ್ ಮಾಡಿದ್ದಾಗ ನಾನು ಇವಾಗ ಏನಕ್ಕೆ ಅಂತ ರಿವೀಲ್ ಮಾಡಲ್ಲ, ಬಟ್ ಐ ರಿಯಲಿ ವಾಂಟೆಡ್ 4 spinners ಇನ್ ಮೈ ಸ್ಕ್ವಾಡ್ ಅಂತ ಹೇಳಿದರು. ಅದು ಯಾಕೆ ಅಂತ ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. USA ಸೀಮ್ ಫ್ರೆಂಡ್ಲಿ ಇತ್ತು ವಿಕೆಟ್ಸು. ಸೊ ಅವಾಗ ಸಿರಾಜ್ ಅವ್ರನ್ನ ಆಡಿಸ್ತಿದ್ರು. ಸೊ 3 ಪ್ರಾಪರ್ ಸೀಮರ್ಸ್ ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಜೊತೆಗೆ ಆಡ್ತಿದ್ರು. ಬಟ್ ಇವಾಗ ಸಿರಾಜ್ ಅವ್ರು ಹೊರಗಡೆ ಇದ್ದಾರೆ ಆ್ಯಂಡ್ ಕುಲ್ದೀಪ್ ಯಾದವ್ ಅವರು ಆಡ್ತಿದ್ದಾರೆ. ಕನ್ಸಿಸ್ಟೆಂಟಾಗಿ ಕುಲ್ದೀಪ್ ಯಾದವ್ ಅವರು ಕೂಡ ಪರ್ಫಾರ್ಮ್ ಮಾಡ್ತಿದ್ದಾರೆ. ಆ್ಯಂಡ್ ವಿತ್ ಹಾರ್ದಿಕ್ ಪಾಂಡ್ಯ 3 ಜನ ಪ್ರಾಪರ್ ಸೀಮ್ ಪೇಸರ್ಸ್ ಕೂಡ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿದ್ರು ಈಸ್ ಅ ವೆರಿ ಗುಡ್ ಸೀಮ್ ಬೌಲರ್. ಸೊ ಪ್ರಾಪರ್ ಸೀಮ್ ಬೌಲಿಂಗ್ ಆಪ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ 3 ಪ್ರಾಪರ್ ಸ್ಪಿನ್ನರ್ಸ್, 3 ಜನನು ಲೆಫ್ಟ್ ಆರ್ಮ್. ಬಟ್ ಕುಲ್ದೀಪ್ ಯಾದವ್ ಚೈನಾಮ್ಯಾನ್ ಆ್ಯಂಡ್ 2 ಸಿಮಿಲರ್ ಕೈಂಡ್ ಆಫ್ 3-dimensional ಕ್ರಿಕೆಟರ್ಸ್, ಜಡೇಜಾ ಆ್ಯಂಡ್ ಅಕ್ಷರ್ ಪಟೇಲ್. ಸೊ ಕಲೆಕ್ಟಿವ್ ಆಗಿ ತುಂಬ ಒಳ್ಳೆಯ ತಂಡ. ಇವಾಗ ಫೈನಲ್ಸಲ್ಲಿ ಕೂಡ ಬರ್ಬ್ಯಾಡೋಸ್ ವೆಸ್ಟ್ ಇಂಡೀಸಲ್ಲಿ ಆಡ್ತಿರೋದು. ಸೊ ಸ್ಪಿನ್ ಫ್ರೆಂಡ್ಲಿನೇ ಇರುತ್ತೆ ವಿಕೆಟ್ಸ್. ಸೊ ಕಾದು ನೋಡಬೇಕಾಗುತ್ತೆ. ಟೀಮ್ ಏನು ಚೇಂಜಸ್ ಇರಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಹೋದ ವರ್ಷ ODI ವರ್ಲ್ಡ್ ಕಪ್ಪಲ್ಲಿ ಫೈನಲ್ಸ್ ಸೋತಾಗ ಆಸ್ಟ್ರೇಲಿಯಾ ಎದುರು ಇಂಡಿಯಾ ವಾಸ್ ರಿಯಲಿ ಗಟೆಡ್. ನಾಟ್ ಓನ್ಲಿ ದ ಪ್ಲೇಯರ್ಸ್ ಬಟ್ ಹೋಲ್ ಆಫ್ ಇಂಡಿಯಾ ವಾಸ್ ರಿಯಲಿ ಗಟೆಡ್. ಬಟ್ ಈ ಸಲ ಆಸ್ಟ್ರೇಲಿಯಾ ಮೇಲೆ ರಿವೆಂಜ್ ತೊಗೊಂಡಾಗಿದೆ. 2022 ವರ್ಲ್ಡ್ ಕಪ್ಪಲ್ಲಿ ಸೆಮಿಫೈನಲ್ಸ್ ಸೋರಿಸಿದ ಇಂಗ್ಲೆಂಡ್ ಮೇಲೆ ರಿವೆಂಜ್ ತೊಗೊಂಡಾಗಿದೆ. ಸೊ ರಿವೆಂಜ್ನ ಒಂದು ಮ್ಯಾಟ್ರ್ ಸೈಡ್ಗಿಟ್ಟರೆ ಇವಾಗ ಇಟ್ ರಿಯಲಿ ಕಮ್ಸ್ ಟು ದ ಎಮೋಷನ್ಸ್ ಆಫ್ ಇಂಡಿಯಾ. ಸೊ ಕ್ರಿಕೆಟ್ ಈಸ್ ಅ ರಿಲಿಜನ್ ಇನ್ ಇಂಡಿಯಾ. ಸೊ ಈ ಒಂದು ರಿಲಿಜನ್ ಆಗಿರುವಂಥ ಈ ಸ್ಪೋರ್ಟಲ್ಲಿ ಇಂಡಿಯನ್ ಟೀಮ್ ಒಂದು ಚಾಂಪಿಯನ್ಶಿಪ್ನ ಗೆಲ್ಲಬೇಕು ಅನ್ನೋ ಆಸೆ ಎಷ್ಟು ಸಾವಿರ ಜನಕ್ಕೆ ಇರಬೇಡ. ಹೋಲ್ ಆಫ್ ಇಂಡಿಯಾ ವಿಲ್ ಬಿ ವಾಂಟಿಂಗ್ ಇಂಡಿಯಾ ಟು ಲಿಫ್ಟ್ ದಿಸ್ ಕಪ್ ಆ್ಯಂಡ್ ವಿನ್ ದ ಚಾಂಪಿಯನ್ಶಿಪ್ ದಿಸ್ ಟೈಮ್. ಸೊ ನಾಟ್ ಜಿಂಕ್ಸಿಂಗ್. ಆ್ಯಂಡ್ ಅಗೇನ್ ಮತ್ತೆ ಹೇಳ್ತಾ ಇದ್ದೀವಿ, ನಾಟ್ ಜಿಂಕ್ಸಿಂಗ್. ಬಟ್ ಈ ಒಂದು ಕೃಷ್ಣಾ ನದಿಯ ತೀರದಲ್ಲಿ ನಾನು ವಿ ಆರ್ ಹೋಪಿಂಗ್ ವಿತ್ ಫಿಂಗರ್ಸ್ ಕ್ರಾಸ್ಡ್ that India is going to win the match. And finally, on behalf of all the Indians, Team India ge all the very best helena. So all the very best Team India, just bring that cup home.